ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಾಗಲೇ ಕೆಲವು ದಿನಗಳ ಹಿಂದೆ ಹೇಳಿದ್ದೆ ನಾನು ನಮ್ಮ ಮನೇಲಿನ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಬರುತ್ತೆ ಅಂದ್ಬಿಟ್ಟು. ಸೊ ಏನಕ್ಕಂದರೆ ನಮ್ಮ ಮಕ್ಕಳು ಮನೇಲಿದ್ದರೆ ಗೊತ್ತಲ್ವಾ, 1 ಇಯರ್ ಅವ್ರಿಗೆ ಕಂಪ್ಲೀಟ್ ಆಗೋವರೆಗೂ ಚಿಕ್ಕವು ದೊಡ್ಡ ದೊಡ್ಡ ಫಂಕ್ಷನ್ಸು ಬರ್ತಾನೆ ಇರುತ್ತೆ. ಅಂದರೆ ನಾವು ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ಇನ್ನು ಶುಕ್ರವಾರ, ಕಲಶ ಇಡೋ ವಾರ. ಅಮ್ಮಂಗೂ ಸ್ವಲ್ಪ ಹುಷಾರಿಲ್ಲ, ಅಪ್ಪ ಅಮ್ಮಂಗೆ ಇಬ್ರಿಗೂ ನೆಗಡಿ, ಶೀತ, ಕೆಮ್ಮು ಈ ಥರ ಆಗಿಬಿಟ್ಟಿದೆ. ಸೊ ಹೇಗೆ ಏನೋ ಗೊತ್ತಿಲ್ಲ. ಸೊ ನಾನು ಆ್ಯಸ್ ಯೂಶ್ವಲ್ ತಿಂಡಿ ಮತ್ತು ಸಾಂಬಾರೆಲ್ಲ ಮಾಡಿಡ್ತಾಯಿದ್ದೀನಿ. ಸೊ ನಂದು ರೊಟೀನ್ ಕೆಲಸ ಇದ್ದೇ ಇರುತ್ತೆ. ಇವತ್ತು ಅವಲಕ್ಕಿ ಮಾಡಿಬಿಟ್ಟು ಸೊ ಅಪ್ಪಗೆ ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸ್ಕೂಲ್ಗೂ ಆಗುತ್ತೆ ಅವಲಕ್ಕಿ, ಚೆನ್ನಾಗಿರುತ್ತೆ. ತುಂಬ ರೇರಾಗಿ ಮಾಡ್ತೀನಿ, ಯಾವಾಗಲೂ ಒಂದು ಸಲ ಮಾಡೋದಲ್ವ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಇದನ್ನೇನು ಜಾಸ್ತಿ ಸೋಕ್ ಮಾಡೋ ನೆಸೆಸಿಟಿ ಏನಿಲ್ಲ. ಸುಮ್ಮನೆ ನೀರು ಹಾಕಿ ತೊಳೆದಂಗಿಟ್ರೆ ಸಾಕು, ಬೇಗ ಮೆತ್ತಗಾಗೋಗ್ಬಿಡುತ್ತೆ ಅವಲಕ್ಕಿ. ಇನ್ನೂ ಒಂದು ಕಡೆ ಕಾರ್ನ್ಸ್ ಹಾಕಿ ಇಡ್ತಾಯಿದ್ದೀನಿ. ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಕಾರ್ನ್ಸ್ ಹಾಕಿ ಒಂದು ಸ್ವಲ್ಪ ನಾನು ಉಪ್ಪನ್ನ ಹಾಕ್ಕೊಳ್ತೀನಿ. ಸೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ, ಒಂದು 5-6 ವಿಸಿಲ್ಲು, ಬೇಗ ಆಗೋಗ್ಬಿಡುತ್ತೆ. ಇದು ಒಂದು ಕಾರ್ನ್ ಇಬ್ಬರಿಗೂ ಆಗುತ್ತೆ, ಸರಿನಾ? ಸೊ ಒಂದು ಈ ಥರ ಚಿಕ್ಕದಾಗೆ ಕಟ್ ಮಾಡಿಕೊಟ್ರೆ ಸೊ ಅವರೇ ತಿಂತಾರೆ, ಸ್ಕೂಲಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ತುಂಬ ಜನ ಬೇಬಿ ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಸೊ Q&A ಪೋಸ್ಟ್ ಹಾಕಿದ್ದೀನಿ, ಅದರಲ್ಲಿ ಕ್ವೆಶನ್ಸ್ ಕೇಳ್ಬೋದು. ಹಾಗೆ ನಂದು ಲಾಸ್ಟ್ ವ್ಲಾಗು ಮೈ ಅರ್ನಿಂಗ್ ಜರ್ನಿ ಅಂತ ವೀಡಿಯೋ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಒಂದು ಮೋಟಿವೇಶನ್ ಅಂತಲೇ ಅನ್ಕೋಬೋದು ವೀಡಿಯೋ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲಿ ಕಂಪ್ಲೀಟಾಗಿ ನಂದು ಅರ್ನಿಂಗ್ ಜರ್ನಿ, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೆ, ಸೊ ಪ್ರತಿಯೊಂದು ಡೀಟೇಲ್ ಇದೆ. ಒಂಥರ ನಿಮ್ಗೆ ಇನ್ಸ್ಪೈರ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದಕ್ಕೆ ಈಗಾಗಲೇ ತುಂಬ ಕಮೆಂಟ್ಸ್ ಬಂದಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಮೆಸೇಜಸ್ ಮಾಡಿದ್ದೀರಾ ನೀವು. ಸೊ ಇಷ್ಟ ಆಯಿತು ನಿಮ್ಮ ವಿಡಿಯೋ, ತುಂಬ ಇನ್ಸ್ಪೈರ್ಡ್ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಹೇಳಿದ್ನಲ್ಲ, ನನಗೊಬ್ಬರು ಇನ್ಸ್ಪೈರ್ ಆದರೂ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಅಷ್ಟೇ ನನಗೆ ಬೇಕಾಗಿರೋದು, ನಮ್ಮಿಂದ ಇನ್ನೊಬ್ಬರಿಗೆ ಯೂಸ್ಫುಲ್ ಆಗಬೇಕು ಅನ್ನೋದಷ್ಟೇ ನನ್ನದು ವಿಡಿಯೋಸ್ ಉದ್ದೇಶ. ಇನ್ನು ಬೆಳಗ್ಗೆ ನಂದು ರೊಟೀನ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು. ಸಿಂಪಲ್ಲಾಗಿ ಮಾಡ್ಕೋಬೋದು, ತುರಿದು ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಕೂಡ ಮಾಡ್ಕೋಬೋದು. ಒಳ್ಳೆ ರೊಟೀನ್ ಇದು. ಈಗ ಬಿಟ್ಟು ಬಂದೆ ಪ್ರಕುಲ್ನ. ಸೊ ಬೆಳಗ್ಗೆ ಅವಲಕ್ಕಿ ಮತ್ತು ಉಪ್ಪಿಟ್ಟು ಮಾಡಿದ್ದೆ. ಈಗ ಉಪ್ಮಾ ಮಾಡ್ತಾಯಿದ್ದೀನಿ. ಅಪ್ಪ ಅವಲಕ್ಕಿ ತಿನ್ನಲ್ಲ, ಅವ್ರಿಗೋಸ್ಕರ ಮತ್ತು ಉಪ್ಮಾ ಮಾಡ್ತಾಯಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ನಾಳೆ ರಜಾ, ಅಂದರೆ ಮಾಮೂಲಿ ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ. ಸೊ ಹಂಗಾಗಿ ಸ್ವಲ್ಪ ದೋಸೆಗೆ ಏನಾಗ್ತಾಯಿದ್ದೀನಿ. ತುಂಬ ಗಾಳಿ, ಒಂಥರ ಬಿಸಿಲಿಲ್ಲ, ಮಳೆ ಇಲ್ಲ, ಗಾಳಿ ಫುಲ್ ಒಂಥರ ಕೋಲ್ಡ್ ವಿಂಟರ್ ಥರ ಆಗಿಬಿಟ್ಟಿದೆ ಆಚೆ. ಸೊ ಮನೇಲಿ ಎಲ್ಲರಿಗೂ ಸ್ವಲ್ಪ ಶೀತ, ಕೆಮ್ಮು, ನೆಗಡಿ ಈ ಥರ ಆಗಿಬಿಟ್ಟಿದೆ. ಸೊ ಇದನ್ನು ಸ್ವಲ್ಪ ಮೊಸೊಪ್ಪು ಮಾಡ್ತಾಯಿದ್ದೀನಿ. ಈಗ ಶುಕ್ರವಾರ ಆ್ಯಕ್ಚುಲಿ ಕಲಶ ವಾರ, ಸ್ವಲ್ಪ ಡಿಲೇ ಆಗ್ತಿದೆ ಇದರಿಂದನೇ. ಶುರು ಮಾಡಿ ಮೊಸೊಪ್ಪನ್ನು ಮಾಡಿ ಮುಗಿಸ್ಬಿಟ್ರೆ ನನ್ನ ಕೆಲಸ ಮುಗೀತು. ಸೊ ಅಷ್ಟೇ. ಸೊ ಒಂಥರ ವೆದರ್ ಏನೋ ಒಂಥರ ಇದೆ, ಒಂಥರ ಚಳಿ ಥರ ಇದೆ. ಬಿಸಿಲಿಲ್ಲ, ಮಳೆ ಇಲ್ಲ, ಹಂಗಾಗ್ಬಿಟ್ಟಿದೆ. ತುಮಕೂರು ಸಿಟಿಲಂತೂ ಮಳೆನೇ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಆಗ್ತಿದೆ, ತುಮಕೂರು ಸಿಟಿಲಿ ಮಳೆ ಇಲ್ಲ, ಗೊತ್ತಿಲ್ಲ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನು ಆಷಾಢ ಕೂಡ ಶುರುವಾಗುತ್ತೆ. ಸೊ ಆಷಾಢ ಇನ್ನೂ ಶುರುವಾಗೇ ಇಲ್ಲ, ಆಗಲೇ ಎಷ್ಟು ಗಾಳಿ ಬೀಸುತ್ತಲ್ವ. ಸೊ ಆಷಾಢ ಶುರುವಾಗೋದಕ್ಕಿಂತ ಮುಂಚೆನೇ ತುಂಬ ಗಾಳಿ ಬೀಸುತ್ತೆ. ಅದ್ರ ಜೊತೆಗೆ ಮೋಡ ಮುಚ್ಚಿರೋ ವಾತಾವರಣ ಸೇರಿ ಒಂದು ಕಡೆ ಮಳೆ ಇಲ್ಲ, ಬಿಸಿಲಿಲ್ಲ, ಚಳಿ ಥರ ಅನಿಸ್ತಿದೆ. ಫುಲ್ಲು ವಿಂಟರು. ಲಾನಲ್ಲಿ ಎಷ್ಟೊಂದು ಇರುವೆ ಬಂದುಬಿಟ್ಟಿತ್ತು, ನೀರು ಹಾಕ್ತಿದ್ವಿ ಗಿಡಗಳಿಗೆ, ಅದರಿಂದ ತುಂಬ ಹೊರಗಡೆ ಬಂದುಬಿಟ್ಟಿತ್ತು. ಎಷ್ಟೊಂದಂದರೆ ನೋಡೋಕ್ಕಾಗಲ್ಲ, ಅಷ್ಟು ಹೊರಗಡೆ ಬಂದುಬಿಟ್ಟಿತ್ತು ಇರುವೆಗಳೆಲ್ಲ. ಅಪ್ಪ ಇಷ್ಟೊಂದಿದಾವ ಅಂತಲೇ ಅನಿಸ್ಬಿಡ್ತು, ಅಷ್ಟು ಇರುವೆಗಳು ಓಡಾಡ್ತಿದ್ವು. ಇನ್ನೊಂದು ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವತ್ತೊಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡಿದ್ನಲ್ಲ, ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಕಾಳು ಹಾಕಿಬಿಟ್ಟು ಕೊಬ್ಬರಿ ಎಣ್ಣೆಗೆ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕಿದ್ದೆ. ಸೊ ಅದನ್ನು ಇವತ್ತು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ರೆಡಿಯಾಗಿದ್ದರೆ ಯಾವಾಗ ಬೇಕಾನ ವೀಕ್ಲಿ ಒನ್ಸ್ ಈ ಥರ ಅಪ್ಲೈ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತಿಗೆ ಅಂತ. ಇನ್ನು ತುಂಬ ಜನ ಕೇಳೋ ಪ್ರಶ್ನೆ, ಸೊ ಪಾಪು ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಅಂತ. ಆದಷ್ಟು ಬೇಗನೆ. ಆ್ಯಂಡ್ ಪಾಪುದು ಕೂಡ ನಾಮಕರಣ ಡೇಟ್ ಫಿಕ್ಸ್ ಆಗಿದೆ. ಸೊ ನಮ್ಮ ಕಡೆ ಯೂಶ್ವಲಿ 9 ಮಂತ್ಸಲ್ಲಿ ಮಾಡ್ತೀವಿ. ಪ್ರಕುಲ್ ಶಿಕಾಗೂ ಅಷ್ಟೇ 9 ಮಂತ್ಸ್ಗೆ ನಾಮಕರಣ ಮಾಡ್ತೀವಿ. 11th ಮಂತ್ಗೆ ಮುಡಿ ತೆಗೆಸೋದು ಈ ಥರ. ಇನ್ನು
ಪ್ಲೇಸ್ ಡಿಸೈಡ್ ಆಗಿಲ್ಲ ಎಲ್ಲಿ ನಾಮಕರಣ ಮಾಡೋದು ಅಂತ. ಸೊ ಅದೊಂದು ಡಿಸೈಡ್ ಆದರೆ ಮುಗೀತು. ಬಟ್ ಡೇಟ್ ಅಂತೂ ಫಿಕ್ಸ್ ಆಗಿಬಿಟ್ಟಿದೆ, ಅದೇ ಡೇಟ್ಗೆ ಮಾಡಬೇಕು ಅಂತ. ಸೊ ನಾಮಕರಣ ಬಂದುಬಿಟ್ಟು ಆಗಸ್ಟಲ್ಲಿ. ಸೊ ಆಗಸ್ಟ್ ಮಿಡ್ಡಲ್ಲಿ. ಸೊ ಡೇಟು ಆಮೇಲೆ ಹೇಳೋಣ. ಸೊ ಆಗಸ್ಟ್ ಮಿಡ್ಡಲ್ಲಿ ಅದು ಸಂಡೇ ಬರುತ್ತೆ, ಓಕೆನಾ. ಆಗಸ್ಟ್ ಮಿಡ್ಡಲ್ಲಿ ಬರುತ್ತೆ. ಸೊ ಹಂಗಾಗಿ ಫಿಕ್ಸ್ ಆಗಿದೆ. ಸೊ ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಮಾಡಬೇಕಲ್ವ ಪಾಪುಗೆ ಮೇಯ್ನ್ ಇರುತ್ತೆ. ಇನ್ನೂ ಏನೋ ಶಾಪಿಂಗ್ ಕೂಡ ಸ್ಟಾರ್ಟ್ ಮಾಡಿಲ್ಲ, ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ನೋಡಬೇಕು ಯಾವ ಥರ ಹೇಗೆ, ಏನೂ ಐಡಿಯಾ ಇಲ್ಲ. ಇನ್ನೂ ಹಾರ್ಡ್ಲಿ ನಮಗೊಂದು 1.5 ಮಂತ್ ಇದೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಸೊ ಅದಾದಮೇಲೆ ಇನ್ನು ಮುಡಿ ತೆಗೆಸೋದು, ಬರ್ಡೇ ಬರುತ್ತೆ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳೇ. ಒಂಥರ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂದರೆ ಒಂಥರ 1 ಇಯರ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹೆಂಗಂದರೆ ಮಂತ್ಲಿ ಚೇಂಜಸ್ ಆಗ್ತಿರ್ತಾರೆ. ಎಷ್ಟು ಬೇಗ ಚೇಂಜಸ್ ಆಗೋದ್ರ ಜೊತೆಗೆ ಟೈಮ್ ಎಷ್ಟು ಪಾಸ್ ಕೂಡ ಆಗೋಗ್ಬಿಡುತ್ತೆ ಬೇಗ. ಇನ್ನು ನಾನು ನಾಳೆ ಹೆಡ್ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಪೂರ್ತಿ ಹಾಗೆ ಬಿಟ್ಬಿಟ್ಟಿದ್ದೀನಿ. ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಇನ್ನು ಸ್ವಲ್ಪ ನಾನು ಟೀ ಮಾಡ್ತಾಯಿದ್ದೀನಿ. ಶುಂಠಿ ಏಲಕ್ಕಿ ಎಲ್ಲ ಚೆನ್ನಾಗಿ ಹಾಕಿಬಿಟ್ಟು, ಈ ಚಳಿಗೆ ಒಂಥರ ಕ್ಲೈಮೇಟಿಗೆ ಏನಾದರೂ ಬಿಸಿ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫೀಲು. ಸೊ ಹಂಗಾಗಿ ಟೀ ಮಾಡ್ಕೊಳ್ತಾ ಇದ್ದೆ. ಹಾಗೆ Q&A ಪೋಸ್ಟ್ ಮಾಡಿದ್ದೆ ನಾನು. ಸೊ ಇನ್ನೂ ಕ್ವೆಶನ್ಸ್ ಏನಾದರೂ ಕೇಳೋಂಗಿದ್ರೆ ಕೇಳಿ. ಹೇಳಿದ್ನಲ್ಲ, ಸ್ವಲ್ಪ ವ್ಯಾಲಿಡ್ ಕ್ವೆಶನ್ಸ್ ಕೇಳಿ ಅಷ್ಟೇ ನಾನು ಹೇಳೋದು. ಇನ್ನು ರಾತ್ರಿಗೆ ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮಾಡಿಬಿಟ್ಟು ಪಾಲಕ್ ಪನ್ನೀರ್ ಮಾಡೋಣ ಅಂತ. ಪಾಲಕ್ ಪನ್ನೀರು ಮತ್ತು ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಮಿಕ್ಕಿತ್ತು ಅನ್ನ. ಸೊ ಅದನ್ನು ಹಾಗೆ ತಿಂದರೆ ಚೆನ್ನಾಗಿರಲ್ಲ, ಅದನ್ನು ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪಾಲಕ್ ಪನ್ನೀರ್ ಮತ್ತು ಜೀರಾ ರೈಸ್ ಎರಡೂ ಈಸಿಯಾಗಿ ಫಟಾಫಟ್ ಅಂತ ಆಗೋಗುತ್ತೆ. ಸೊ ಎರಡೂ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಬೇಗ ನೋಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಕೂಡ. ತುಂಬ ಪಾಲಕ್ ಕೂಡ ಒಳ್ಳೆ ಐರನ್ ಕಂಟೆಂಟು, ಪನ್ನೀರಲ್ಲೂ ತುಂಬ ಪ್ರೋಟೀನ್ಸ್ ಇರುತ್ತೆ. ಸೊ ಹಾಗಾಗಿ ಬನ್ನಿ. ಸೊ ಮೊದಲು ನಾನು ಕುದಿಯೋ ನೀರಿಗೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ 2-3 ಸಲ ವಾಶ್ ಮಾಡಿಬಿಟ್ಟು ಈಗ ಒಂದು ಅರ್ಧ ಕಟ್ಟು ಹಾಕ್ತಾಯಿದ್ದೀನಿ. ಎಷ್ಟಾದರೂ ಹಾಕೋಬೋದು, ನಿಮಗೆ ಬಿಟ್ಟಿದ್ದು. ಆ ಗ್ರೇವಿನೂ ಕೂಡ ತಿನ್ಬೋದು, ಬರೀ ಪನ್ನೀರೇ ತಿನ್ನಬೇಕು ಅಂತ ಏನಿಲ್ಲ. ಗ್ರೇವಿಲೂ ತುಂಬ ಐರನ್, ಕ್ಯಾಲ್ಶಿಯಮ್ ರಿಚ್ ಇರುತ್ತೆ. ಸೊ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದು ತಣ್ಣಗಾದಮೇಲೆ ನಾನು ರುಬ್ಕೊಳ್ತೀನಿ. ಇದಕ್ಕೆ ನಾನೊಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 4-5 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಗೋಡಂಬಿ ನುಚ್ಚು ಅಂತಾರಲ್ಲ ಅದು, ಇಲ್ಲ ಗೋಡಂಬಿ ಇದನ್ನು ಹಾಕೋಬೋದು. ನುಚ್ಚಿತ್ತು, ಸೊ ಹಂಗಾಗಿ ಗೋಡಂಬಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗ್ರೇವಿ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ರಿಚ್ ಆಗಿರುತ್ತೆ. ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಜೀರಾ ರೈಸ್ ಮಾಡ್ಕೊಂಬಿಡ್ತೀನಿ. ಸೊ ಆಲ್ರೆಡಿ ಲೆಫ್ಟ್ ಓವರ್ ರೈಸ್ ಇತ್ತಲ್ಲ, ಸೊ ಮತ್ತೆ ರೈಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಅದನ್ನು ಕೂಡ ಈ ಥರ ಮಾಡ್ಕೋಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಈ ಚಳಿಗೆ ಒಂದು ಒಳ್ಳೆ ರೈಸ್ ರೆಸಿಪಿ ಆಗುತ್ತೆ. ಕಡಾಯಿಗೆ ಒಂದು ಸ್ವಲ್ಪ ನಾನು ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಬೆಣ್ಣೆ ಕೂಡ ಹಾಕಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಜೀರಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೋಬೇಕು, ಏನಕ್ಕಂದರೆ ಜೀರಾ ರೈಸ್ ಅಲ್ವಾ, ಹಾಗಾಗಿ ಒಳ್ಳೆ ಡೈಜೆಷನ್ಗೂ ಇಂಪ್ರೂವ್ ಆಗುತ್ತೆ. ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಒಂದು 4 ಹಸಿರು ಮೆಣಸಿನ್ಕಾಯಿ ಈ ಥರ ಉದ್ದ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನೊಂದು ಸ್ವಲ್ಪ ಬಟಾಣಿ ಕೂಡ ಹಾಕ್ಕೊಳ್ತೀನಿ, ಹಸಿ ಬಟಾಣಿ. ಸೊ ಇದನ್ನು ಹಾಕ್ಕೊಂಡ್ರೆ ಒಂದು ಬೇರೆ ಟೇಸ್ಟ್ ಇರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿರೋದು, ಹೋಟೆಲಲ್ಲಿ ಬಟಾಣಿ ಹಾಕ್ತಾರೆ ಯೂಶ್ವಲಿ, ನೀವು ನೋಡಿರ್ಬೋದು. ಇನ್ನೂ ಸ್ವಲ್ಪ ಇದೆಲ್ಲ ಫ್ರೈ ಆಯಿತು ಚೆನ್ನಾಗಿ. ಈಗ ನಾನು ರೈಸ್ನ ಅಂದರೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಚಕ್ಕೆ, ಲವಂಗ, ಪಲಾವ್ ಎಲೆ ಅದನ್ನು ಕೂಡ ಹಾಕ್ಕೋಬೋದು. ನಾನೇನು ಹಾಕ್ಕೊಂಡಿಲ್ಲ, ನನಗೆ ಬೇಡ, ಇಷ್ಟೇ ಸಾಕು, ಈಸಿಯಾಗಿ ಆಗೋಗುತ್ತೆ. ಇನ್ನು ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಅಲ್ವಾ, ಸ್ವಲ್ಪ ಕೈಯಲ್ಲಿ ಹಿಂಗೆಲ್ಲ ಚೆನ್ನಾಗಿ ಅಂದ್ಕೊಂಡ್ರೆ ಎಲ್ಲ ಉದುದ್ರಾಗುತ್ತೆ. ಸೊ ರೈಸ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು, ಕಲರ್ ಚೇಂಜ್ ಆಗುತ್ತೆ ಮತ್ತು ನಿಮಗೆ ಟೇಸ್ಟ್ ಕೂಡ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದ್ರ ಮೇಲೆ ನಾನು 1 ಸ್ಪೂನಷ್ಟು ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ.
ಇಷ್ಟೇ ಸಿಂಪಲಾಗಿ ಆಗೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ನ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋವಂಥದ್ದು ಜೀರಾ ರೈಸ್ ರೆಡಿ ಆಗುತ್ತೆ. ಲಂಚ್ ಬಾಕ್ಸಿಗೆ ಯೂಸ್ ಆಗುತ್ತೆ. ಆಮೇಲೆ ನೈಟ್ ಟೈಮ್ ದಿಢೀರಂತ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರೈಸ್ ರೆಸಿಪಿ ಆ್ಯಂಡ್ ಒಳ್ಳೆ ಡೈಜೆಷನ್ ಆಗುತ್ತೆ ಜೀರಾ ರೈಸ್ ತಿನ್ನೋದ್ರಿಂದ. ಸೊ ಇದೆಲ್ಲ ಆಯಿತು. ಇನ್ನು ತಣ್ಣಗೂ ಆಯಿತು. ಜಾರಲ್ಲಿ ಪಾಲಕ್ ಸೊಪ್ಪೆಲ್ಲ ಹಾಕಿದ್ನಲ್ಲ, ಸೊ ಅದನ್ನು ನಾನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಒಂಚೂರು ನೀರನ್ನ ಹಾಕ್ಕೊಂಡು. ಸೊ ಜೀರಾ ರೈಸ್ ಇಲ್ಲಿ ಮುಗೀತು. ಆ ಥರ ಏನಾದರೂ ಒಂದು ಇದಾದಾಗ ಇನ್ನೊಂದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಸೊ ಅದು ಆರಲಿ ಅನ್ನೋವರೆಗೂ ಏನು ಸುಮ್ಮನೆ ಇರಲ್ಲ. ಸೊ ಇದಾಯಿತು. ನೆಕ್ಸ್ಟು ಪಾಲಕ್ ಪನ್ನೀರನ್ನ ನೋಡೋಣ ಬನ್ನಿ. ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿನ ತೊಗೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಒಂದು 2 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಬಿದ್ದರೆ ಟೇಸ್ಟ್ ಇರುತ್ತೆ. ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟು. ಇದ್ರ ಜೊತೆಗೆ ನೀವೊಂದು ಟೊಮ್ಯಾಟೊ ಒಂದು ಇಲ್ಲ 2 ಟೊಮ್ಯಾಟೊ ಹಾಕಿಬಿಟ್ಟು ಪ್ಯೂರಿ ಮಾಡಿಕೊಂಡ್ರು ರೆಡಿ ಇಟ್ಕೊಂಡಿರಬೇಕು. ಟೊಮ್ಯಾಟೊ ಪ್ಯೂರಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಗೆ ಪ್ಯೂರಿ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನು ಆಗಲೇ ಹೇಳ್ದಂಗೆ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಪ್ಯೂರಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾನು ಆಗಲೇ ಜಾರಿಗೆ ಏನೇನು ಹಾಕ್ತೆ ಅಂತ ನೋಡಿದ್ದೀರಲ್ವ, ಪಾಲಕ್ ಸೊಪ್ಪು ಬೇಯಿಸಿರೋದು, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಗೋಡಂಬಿ, ಹಾಗೆ ಇಷ್ಟೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ನಾವು ಅಚ್ಕಾರದ ಪುಡಿ ಹಾಕಬೇಕು ಅಂತ ನೆಸೆಸಿಟಿ ಇಲ್ಲ. ಆಗಲೇ ಅರಿಶಿನ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಗ್ರೀನ್ ಕಲರು ನೋಡೋದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಉಪ್ಪು ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಹಾಕೋಬೋದು. ಜಾಸ್ತಿ ಆದರೆ ಮತ್ತೇನೂ ಮಾಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಲೈಟ್ ಗ್ರೀನಿಂದ ಸ್ವಲ್ಪ ಡಾರ್ಕ್ ಗ್ರೀನ್ ಆಯಿತು. ಸೊ ಈ ಟೈಮಲ್ಲಿ ಪನ್ನೀರ್ ಅದನ್ನೆಲ್ಲ ಹಾಕೋಬೋದು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರು, ಹಾಗೆ ಒಂದು ಸ್ವಲ್ಪ ನಾನು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿನೆಸ್ ಬೇಕು ಅಂದರೆ ಈ ಟೈಮಲ್ಲಿ ನೀವು ಅಚ್ಕಾರದ ಪುಡಿನ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ಧನಿಯಾ ಪುಡಿ, ಗರಂ ಮಸಾಲ ಮಸ್ಟ್ ಆ್ಯಂಡ್ ಶುಡ್. ನೀವು ಹಸಿರು ಮೆಣಸಿನ್ಕಾಯಿ ತಿಂದಲೇ ಇರೋರು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಅಚ್ಕಾರದ ಪುಡಿನ ಹಾಕ್ಕೋಬೋದು. ಸೊ ಯಾವುದಾದ್ರೂ ಹೆಂಗಾದರೂ ಮಾಡ್ಕೋಬೋದು. ಬಟ್ ನಾನು ಮೈಲ್ಡಾಗಿ ಹಾಕ್ತೀನಿ, ಮಕ್ಕಳೆಲ್ಲ ತಿಂತಾರೆ ಅಂತ. ಧನಿಯಾ ಪುಡಿ ಹಾಕಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಹಸಿ ವಾಸನೆ ಎಲ್ಲ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟೇ. ಇದಾದಮೇಲೆ ಪನ್ನೀರ್ ಕ್ಯೂಬ್ಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಯೂಶ್ವಲಿ ನಾನು ತರೋದು ನಂದಿನಿ ಪನ್ನೀರ್. ನನಗೆ ತುಂಬ ಇಷ್ಟ ಆಗುತ್ತೆ ನಂದಿನಿ ಬ್ರ್ಯಾಂಡು. ಸೊ ಇನ್ನೇನು ನೋಡಿ ಎಲ್ಲ ಬಬಲ್ಸ್ ಬರ್ತಿದೆಯಲ್ಲ, ಆ ಟೈಮಲ್ಲಿ ಪನ್ನೀರನ್ನ ಹಾಕ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಗೆ ಬೇಯೋದಕ್ಕೆ ಬಿಡ್ತೀನಿ. ಸೊ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನು ನೀವು ಪನ್ನೀರನ್ನ ಬೇಕಿದ್ದರೆ ಸ್ವಲ್ಪ ಆಯಿಲಲ್ಲಿ ಉಪ್ಪು, ಖಾರ, ಅರಿಶಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಹಾಕೋಬೋದು. ಇಲ್ಲ ಇದೇ ಸಾಕು ಅಂತ ಅನಿಸುತ್ತೆ. ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ 10 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ಹಾಗೆ ಬಿಟ್ಟರೆ ಅದು ಮಸಾಲೆ, ಪಾಲಕ್ ಸೊಪ್ಪಿಂದು ಟೇಸ್ಟ್ ಇದೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದು ನನ್ನ ಡಿನ್ನರು. ಹೀಗಿತ್ತು ಪಾಲಕ್ ಪನ್ನೀರ್, ಜೀರಾ ರೈಸ್ ಮತ್ತು ಚಪಾತಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ಲೈಕ್ ಆ್ಯಂಡ್ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಮತ್ತೆ ಸಿಗೋಣ. ಬಾಯ್ ಬಾಯ್.